ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ಏನಾಯಿತು ಅಂತ ನೋಡೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಗೌರಿ ಮತ್ತು ವಿವೇಕ್ ರೂಮ್ನಲ್ಲಿ ಮಾತಾಡ್ತಿರ್ತಾರೆ. ಗೌರಿ ಮೋನಿಕಾ ಬಗ್ಗೆ ಹೇಳೋದಕ್ಕೆ ಅಂತ ಹೋಗ್ತಿರ್ತಾಳೆ. ಬಟ್ ವಿವೇಕ್ ಮೋನಿಕಾ ಮದುವೆಗಿಂತ ಮುಂಚಿನಿಗೂ ಈಗಿಗೂ ತುಂಬ ವ್ಯತ್ಯಾಸ ಆಗಿದ್ದಾಳೆ, ತುಂಬಾ ಅವಳಿಗೆ ಕೊಬ್ಬು ಜಾಸ್ತಿ ಆಗಿದೆ, ನನ್ನ ಜೊತೆ ಮದುವೆ ಆಗಬೇಕು ಅನ್ನೋದಕ್ಕೋಸ್ಕರನೇ ನನ್ನ ಜೊತೆ ನಾಟಕ ಮಾಡ್ತಿದ್ಲು ಮುಂಚೆ, ಇವಾಗ ಅವಳ ವರ್ತನೆನೇ ಚೇಂಜ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ ಗೌರಿಗೆ. ಗೌರಿ, ಇಲ್ಲ, ಅಕ್ಕನ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನೀವಾಗೆಲ್ಲ ಅನ್ಕೋಬೇಡಿ ಅಂತ ಸಮಜಾಯಿಸಿ ಕೊಡ್ತಿರ್ತಾಳೆ. ಆಗ ವಿವೇಕ್, ಅದು ಏನಾದರೂ ಆಗಿರಲಿ, ಆ ಮದುವೆ ಆಗಿರೋ ಆ ವಿವೇಕ್ ಕರ್ಮ, ಅವಳನ್ನು ಸಹಿಸ್ಕೊಳ್ಳೋ ಅಂಥದ್ದು ವಿವೇಕ್ ಕರ್ಮ, ನನಗೇನಿಗೆ ಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಆ ರೂಮಿಂದ ಹೊರಡ್ತಾನೆ. ಅದಕ್ಕೆ ಗೌರಿ, ಅಯ್ಯೋ ಸತ್ಯ ಹೇಳೋಣ ಅಂತ ಬಂದರೆ ಇವ್ರು ಏನು ಕೇಳಿಸ್ಕೊಳ್ಳೋ ಸ್ಥಿತಿನಲ್ಲೇ ಇಲ್ವಲ್ಲ, ಹೊರಟೇ ಹೋಗ್ಬಿಟ್ರಲ್ಲ, ಏನು ಮಾಡೋದು ಅಂತ ಬೇಜಾರು ಮಾಡ್ಕೊಂಡು ನಿಂತ್ಕೋತಾಳೆ. ಗೌರಿ ತಂಗಿ ಮನೆಗೆ ಬಂದಿರ್ತಾಳೆ. ಆದರೆ ಚಂಚಲ ಮತ್ತು ಮೋನಿಕಾ ಇಬ್ಬರೂ ಕೂಡ ಅವಮಾನ ಮಾಡಿ ಕೀಳಾಗಿ ಮಾತಾಡಿ ಮನೆಯಿಂದ ಹೊರಗಡೆ ಹಾಕ್ತಾರೆ. ಅಲ್ಲಿಂದ ಗೌರಿ ತಂಗಿ ಬೇಜಾರು ಮಾಡಿಕೊಂಡು ಹೊರಗಡೆ ಬರ್ತಿರ್ತಾಳೆ. ಆಗ ಅಲ್ಲೇ ಹಿಂದೆ ಬಂದು ಕವನ ಹೇಳ್ಕೊಂಡೇ ಅವಳಿಗೆ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ನೀನೆಷ್ಟು ಬೋಲ್ಡ್ ಆಗಿದೆಯಾ, ನೀನು ಇದೇ ಥರ ಮಾತಾಡ್ತಿದ್ರೆ ನನಗೆ ತುಂಬ ಇಷ್ಟ, ನೀನು ಇದೇ ಥರ ಮಾತಾಡ್ತಿರ್ಬೇಕು ಯಾವಾಗಲೂ, ಹಾಗೆ ಹೀಗೆ ಅಂತ ತುಂಬ ಹೊಗಳಿ ಅವಳನ್ನು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆಮೇಲೆ, ನಾನೇ ನಿನ್ನನ್ನು ಬಿಟ್ಟು ಬರ್ತೀನಿ, ಬಾ ಮನೆಗೆ, ನೀನು ಒಬ್ಬಳೇ ಹೋಗಬೇಡ, ಹೇಗೆ ಬರಬೇಕಾದ್ರೆ ಒಬ್ಬಳೇ ಬಂದಿದ್ದೀನಿ, ನೀನೇನು ಬೇಡ, ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ಗೌರಿ ತಂಗಿ. ಅದಕ್ಕೆ, ಬೇಡ, ಹೋಗೋದಕ್ಕೆ ಮಾತ್ರ ನಿನಗೆ ಗೊತ್ತಿರಲ್ಲ, ನಾನು ಬಿಡ್ತೀನಿ, ಬಾ ಹೋಗೋಣ ಅಂತ, ನಾನು ಮಾರ್ಕೆಟಿಗೆ ಹೋಗ್ತಿದ್ದೀನಿ ಅಂತ ಗೌರಿ ತಂಗಿ ಹೇಳ್ತಾಳೆ. ಅದಕ್ಕೆ, ಓ ಇನ್ನೂ ಒಳ್ಳೆಯದು, ಬಾ ನಾನೇ ಬಿಡ್ತೀನಿ ಅಂತ ಅವಳನ್ನು ಬೈಕಲ್ಲಿ ಕೂರಿಸ್ಕೊಂಡು ಮಾರ್ಕೆಟ್ ಕಡೆಗೆ ಹೊರಡ್ತಾನೆ. ಅದಕ್ಕೆ ಗೌರಿ ತಂಗಿ, ನಾವಿಬ್ಬರು ಹೀಗೆ ಓಡಾಡ್ತಿದ್ರೆ ಮನೆಯವರೆಲ್ಲ ಏನು ಅನ್ಕೋತಾರೆ ಅಂತ ಕೇಳ್ತಾಳೆ. ಅದಕ್ಕೆ ಅವನು, ಅವರಿಗೆಲ್ಲ ಗೊತ್ತು ಬಾ ಅಂತ ಅಂತಾನೆ. ಏನು ಗೊತ್ತು ಅವರಿಗೆಲ್ಲ ಅಂತ ಕೇಳಿದಾಗ, ಗಂಡಸರು ಮದುವೆ ಆಗಲ್ಲ ಬಾ ಅಂತ ಗೊತ್ತವ್ರಿಗೆ ಅಂತ ತಮಾಷೆ ಮಾಡ್ತಾನೆ. ನಂತರ ವಿವೇಕ್ ರಾತ್ರಿ ಮನೆಗೆ ಬರ್ತಾನೆ ಕಾರ್ನಲ್ಲಿ ಡಿಕ್ಕಿನಲ್ಲಿ ಏನೋ ಇಟ್ಟಿರ್ತಾನೆ. ಬಟ್ ಯಾರಿಗೂ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಿಧಾನವಾಗಿ ಕಾರಿಂದ ಇಳಿದು ಹೊರಗಡೆ ಬಂದು ಡಿಕ್ಕಿನಲ್ಲಿ ಬ್ಯಾಗ್ನ ತಗೊಂಡು ಒಂದು ಹಗ್ಗದನ್ನು ತಗೊಂಡು ಹೊರಗಡೆ ಇಳಿತಾನೆ. ಯಾರಿಗೂ ಗೊತ್ತಾಗಬಾರ್ದು, ಸದ್ಯ ಎಲ್ಲರೂ ಮಲಗಿದ್ದಾರೆ, ಅವ್ರಿಗೆ ಹಾಲಿಂದ ತೊಗೊಂಡೋದ್ರೆ ಎಲ್ಲರೂ ನೋಡಿಬಿಡ್ತಾರೆ, ಚಿಕ್ಕಮ್ಮ ಅಮ್ಮ ಎಲ್ಲರೂ ನೋಡಿಬಿಡ್ತಾರೆ, ಏನು ಮಾಡೋದು, ಹೋಗೋಣ ಈ ಕಡೆಯಿಂದ ಬಾಲ್ಕನಿಯಿಂದ ತೊಗೊಂಡೋಗೋಣ ಅಂತೇಳಿ ನಿಧಾನವಾಗಿ ಅದನ್ನು ತಗೊಂಡು ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಸಮಯಕ್ಕೆ ಗೌರಿ ದೂರದಿಂದ ನಿಂತ್ಕೊಂಡು ನೋಡ್ತಿರ್ತಾಳೆ. ಏನಿದು, ಇವರು ಈ ಥರ ಬರ್ತಿದ್ದಾರಲ್ಲ ನನ್ನ ಗಂಡ, ಅವ್ರ ಮನೇಲಿ ಅವರೇ ಕದ್ದು ಮುಚ್ಚಿ ಏನೋ ತೊಗೊಂಡು ಹೋಗ್ತಿದ್ದಾರಲ್ಲ ಅಂತ ನೋಡ್ತಿರ್ತಾಳೆ ಆಶ್ಚರ್ಯವಾಗಿ. ಆಗ ಗೌರಿ ಚಿಕ್ಕ ಮಾವ ಬಂದು, ಏನಮ್ಮ ಗೌರಿ, ಇಷ್ಟೊತ್ತಲ್ಲಿ ನಿದ್ರೆ ಮಾಡೋದು ಬಿಟ್ಟು ಏನು ನೋಡ್ತಿದ್ಯಾ, ಏನು ಇನ್ವೆಸ್ಟಿಗೇಷನ್ ಮಾಡ್ತಿದ್ಯಮ್ಮ ಗೌರಿ ಅಂತ ಕೇಳಿದಾಗ, ಅಲ್ಲಿ ನೋಡಿ ಚಿಕ್ಕ ಮಾವ, ಇಲ್ಲಿ ವಿವೇಕ್ ಏನೋ ತೊಗೊಂಡೋಗ್ತಿದ್ದಾರೆ ಅಂತ ಗೌರಿ ಹೇಳ್ತಾಳೆ. ಅದಕ್ಕೆ ಗೌರಿ, ಏನು ಮಾವ ಇವರು ಇದೇ ಮನೇಲಿ ಈ ಥರ ಕದ್ದು ಮುಚ್ಚಿ ಓಡಾಡ್ತಿದ್ದಾರೆ, ಏನಿರ್ಬೋದು ಮಾವ ಅಂತ ಕೇಳ್ತಾಳೆ. ಅದಕ್ಕೆ ಗೌರಿ ಮಾವ ಜ್ಞಾನೇಶ್, ಈ ಜ್ಞಾನೇಶ್ಗೆ ಕದ್ದು ಮುಚ್ಚಿ ಏನನ್ನು ತೊಗೊಂಡೋಗೋಕ್ಕಾಗಲ್ಲ, ನಾನು ಕಂಡುಹಿಡಿತೀನಿ ನೋಡಿ ಈಗ ಏನದು ವಿವೇಕ್ ತೊಗೊಂಡೋಗ್ತಿರೋದು ಅಂತ ಹೊರಡ್ತಾನೆ. ವಿವೇಕ್ ಅಲ್ಲಿಂದ ಕದ್ದು ಮುಚ್ಚಿ ಬಂದು ತನ್ನ ಬಾಲ್ಕನಿನಲ್ಲಿ, ರೂಮಿನ ಬಾಲ್ಕನಿ ಹತ್ರ ಬಂದು ಆ ಚೀಲಕ್ಕೆ ಹಗ್ಗ ಕಟ್ಟಿ ನಿಧಾನವಾಗಿ ಆ ಬಾಲ್ಕನಿಗೆ ಎಸೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಗೌರಿ, ಇದೇನಿದು ಈ ಥರ ಮಾಡ್ತಿದ್ದಾರೆ, ಇಷ್ಟೊಂದು ಕಷ್ಟಪಡ್ತಿದ್ದಾರೆ, ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಅದೇ ಸಮಯದಲ್ಲಿ ಜ್ಞಾನೇಶ್ ಕೂಡ ದೂರದಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದಾನೆ ವಿವೇಕ್ ಅಂತ ನೋಡ್ತಾ ಇರ್ತಾನೆ. ಮತ್ತೆ ರೂಮಿಗೆ ಬಂದು ಆ ಎಗ್ಗನ ಇಟ್ಕೊಂಡು ಎಳ್ಕೊತಾ ಇರ್ತಾನೆ. ಅದೇ ಟೈಮಿಗೆ ಜ್ಞಾನೇಶ್ ಕೆಳಗಡೆ ಬಂದು, ಅಯ್ಯೋ ವಿವೇಕ್, ಏನೋ ಮಾಡ್ತಿದ್ಯಾ ನೀನು ಅಂತ ಕೇಳಿದಾಗ ವಿವೇಕ್ ಗಾಬರಿಯಿಂದ ಹಗ್ಗನ ಕೆಳಗಡೆ ಬಿಟ್ಬಿಡ್ತಾನೆ. ಅದು ಜ್ಞಾನೇಶ್ ತಲೆ ಮೇಲೆ ಬಿದ್ದು ಜ್ಞಾನ ತಪ್ಪೋಗ್ತಾನೆ. ವಿವೇಕ್, ಅಯ್ಯೋ ಚಿಕ್ಕಪ್ಪ ಏನು ಮಾಡ್ಕೊಂಡ್ರಿ ಅಂತ ಕೆಳಗಡೆ ಓಡಿ ಬರ್ತಾನೆ. ಆಗ ವಿವೇಕ್ ಬಂದು ಮುಖಕ್ಕೆ ನೀರು ಹಾಕಿ ಎಬ್ಬಿಸ್ಬಿಡ್ತಾನೆ. ಆಗ ಜ್ಞಾನೇಶ್, ಅಯ್ಯೋ ನಾನು ಸತ್ತೋಗ್ಬಿಟ್ಟೆ ವಿವೇಕ್, ನೀನು ಯಾವಾಗ ಸತ್ತೋದ್ಯೋ ಅಂತ ಕೇಳ್ತಾನೆ. ಅದಕ್ಕೆ ವಿವೇಕ್, ಚಿಕ್ಕಪ್ಪ ನಾವಿನ್ನೂ ಸತ್ತಿಲ್ಲ, ನೀನೇನಕ್ಕೆ ಹಿಂಗೆ ಆಡ್ತಿದೀಯ ಚಿಕ್ಕಪ್ಪ, ನಿದ್ರೆಯಿಂದ ವಾಪಸ್ ಬಾ ಚಿಕ್ಕಪ್ಪ ಅಂತ ಎದ್ದೇಳಿಸ್ತಾನೆ.
ಆಗ ಕೈಗೆ ಚೂಟಿ, ನಾವಿನ್ನೂ ಸತ್ತಿಲ್ಲ, ಸತ್ತಿರೋರಿಗೆ ಯಾವತ್ತೂ ನೋವಾಗಲ್ಲ ಚಿಕ್ಕಪ್ಪ, ನಾವಿನ್ನೂ ಸತ್ತಿಲ್ಲ, ನಂಬಿ ನನ್ನ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಆಮೇಲೆ ವಿವೇಕ್ ಅಲ್ಲಿಂದ ಏನೇನೋ ಸುಳ್ಳು ಹೇಳಿ ಅವ್ರ ಅಪ್ಪನ ಫೈಲ್ ತೆಗೆದಿಡಬೇಕು ಹಾಗೆ ಹೀಗೆ ಅಂತ ಹೇಳಿ ಅವನಿಗೆ ಜ್ಞಾನೇಶ್ಗೆ ಮರುವಿರೋ ಕಾರಣದಿಂದ ಅದನ್ನು ನೆನಪಿಗೆ ಬರದೇ ಇರೋ ರೀತಿಯ ಆ ಸಿಚುವೇಶನ್ನು ಅಲ್ಲಿಂದ ಸಾಗಾಗ್ತಾನೆ ವಿವೇಕ್. ಆಗ ಜ್ಞಾನೇಶ್ ಮನೆ ಒಳಗಡೆ ಹೋಗ್ತಾನೆ. ಅದೇ ಸಮಯಕ್ಕೆ ಗೌರಿ ಬರ್ತಾಳೆ. ಚಿಕ್ಕ ಮಾವ, ನನ್ನ ಗಂಡ ಏನು ತೊಗೊಂಡೋಗ್ತಿದ್ರು ಕಂಡಿಡಿದ್ರಾ ನೀವು ಅಂತ ಕೇಳ್ತಾಳೆ. ಅದಕ್ಕೆ ಜ್ಞಾನೇಶ್ ಇದ್ದನು, ಅಯ್ಯೋ ನೀನೇನೋ ಚೀಲ ಕೇಳ್ತಿದ್ಯಲ್ಲ, ಯಾವುದ್ರ ಬಗ್ಗೆ ಕೇಳ್ತಿದ್ಯಾ ಅಂತ ಹೇಳಿ ಅವನಿಗೆ ಹೇಳಿದ್ದೆಲ್ಲ ಮರ್ತೇ ಹೋಗಿರುತ್ತೆ. ಚೀಲ ಬೇರೆ ಬಿದ್ದಿರುತ್ತೆ ತಲೆ ಮೇಲೆ, ಮರ್ತ್ಕೊಂಡಿರ್ತಾನೆ. ಆಗ ತಲೆ ಮೇಲೆ ಚೀಲ ಬಿದ್ದುಬಿಡ್ತು, ನನಗೇನು ನೆನಪೇ ಆಗ್ತಿಲ್ಲ, ನನಗೆ ಏನು ಹೇಳಿದೆ ನೀನು, ಹೇಳು ಮತ್ತೆ ಅಂತ ಕೇಳ್ತಾ ಇರ್ತಾನೆ ಜ್ಞಾನೇಶ್. ಆಗ ಜ್ಞಾನೇಶ್ ಇದ್ದನು, ಹಾಂ ಗೌರಿ ಕಂಡಿಡ್ಬಿಟ್ಟೆ ನಾನು ಅಂತಾನೆ. ಸರಿ ಹೇಳಿ ಚಿಕ್ಕ ಮಾವ ಏನಿತ್ತು ಅಲ್ಲಿ ಅಂತ ಕೇಳಿದಾಗ ಜ್ಞಾನೇಶ್ ಇದ್ದವನು, ನೀನು ಕಂಡಿಡ್ಬಿಟ್ಟೆ, ಆದರೆ ವಿವೇಕ್ ನನಗೇನೋ ಹೇಳಿದ್ದ, ಆದರೆ ಅದೇ ನೆನಪಾಗ್ತಿಲ್ವಲ್ಲಮ್ಮ ಗೌರಿ ಅಂತ ಕೇಳಿದಾಗ ಗೌರಿ ಇದ್ದವಳು, ನಾನು ನಿಮ್ಮನ್ನು ಕಳಿಸಿದ್ದೆ ಮಾವ, ನೋಡ್ಕೊಬನ್ನಿ ಅಂತ, ನೀವು ನನ್ನನ್ನೇ ಪ್ರಶ್ನೆ ಮಾಡ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಗೌರಿ ಕೇಳ್ತಾಳೆ. ಅದಕ್ಕೆ ಜ್ಞಾನೇಶ್ ಇದ್ದವನು, ಅಯ್ಯೋ ನಿಮ್ಮಿಬ್ಬರ ಮಧ್ಯದಲ್ಲಿ ನಾನು ಯಾಕಮ್ಮ ಬರಲಿ, ನೀನೇ ಕೇಳ್ಕೊಬಿಡು, ಗಂಡ ಹೆಂಡತಿ ಮಧ್ಯದಲ್ಲಿ ಕೂಸು ಬಡವಾಯಿತು ನನಗೆ, ನನ್ನ ತಲೆ ಮೇಲೆ ಹೇಟಾಯಿತು, ಈಗ ಇದೇನು ವಿಷಯ ಅಂತ ನೀನೇ ಕೇಳಬಾರ್ದ ವಿವೇಕ್ನ ಅಂತ ಕೇಳ್ತಾನೆ. ಅದಕ್ಕೆ ಗೌರಿ ಇದ್ದವಳು, ಓಕೆ ಮಾವ ನಾನೇ ಕೇಳ್ತೀನಿ ಬಿಡಿ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಗೌರಿ ತಂಗಿ ಮತ್ತು ಜ್ಞಾನೇಶ್ ಮಗ ಇಬ್ಬರೂ ಕೂಡ ತರಕಾರಿನ ತಗೊಂಡು ನಡ್ಕೊಂಡು ಬರ್ತಾ ಇರ್ತಾರೆ ರೋಡಲ್ಲಿ. ಆವಾಗ ಕಳ್ಳರು ಬಂದ್ಬಿಟ್ಟು, ನಿಮ್ಮ ಹತ್ರ ಏನು ಚಿನ್ನ ಇದೆ ಎಲ್ಲನೂ ಕೊಟ್ಬಿಡಿ, ನಿಮ್ಮಂಥವ್ರ ಹತ್ರ ಚಿನ್ನ ಜಾಸ್ತಿ ಇರುತ್ತೆ, ತೆಕ್ಕೊಡಿ ತೆಕ್ಕೊಡಿ ಕೊಡಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಜ್ಞಾನೇಶ್ ಮಗ ಇದ್ದವನು ಅವರಿಗೆಲ್ಲ ಹೇಳ್ತಾನೆ, ನೀವು ಕಳ್ತನ ಮಾಡೋದು ತಪ್ಪು ಹಾಗೆ ಹೀಗೆ ಅಂತ ಹೇಳಿ ಬುದ್ಧಿವಾದ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಣ್ಣ ಇಷ್ಟೊಂದು ನಿಮಗೆ ಕೆಟ್ಟ ಬುದ್ಧಿ, ಇದೆಲ್ಲನೂ ಬಿಟ್ಬಿಡಿ ಅಣ್ಣ ಅಂತ ಹೇಳಿ ಬುದ್ಧಿವಾದ ಹೇಳೋಕ್ಕೆ ಹೋಗ್ತಾನೆ. ಅದಕ್ಕೆ ಕಳ್ಳರು, ನೀನು ನನಗೆ ಕವನ ಹೇಳಿ ವ್ಯಾಪಾರಸ್ತಿಯೇನೋ ಕಂತ್ರಿ ಅಂತ ಹೇಳ್ಬಿಟ್ಟು ಈ ಚಾಕು ಇರೋದೇ ಹೊಟ್ಟೆ ಸೀಳೋಕ್ಕೆ ಹಾಗೆ ಹೀಗೆ ಅಂತ ಹೇಳಿ ಕಳ್ಳರು ಜೋರು ಮಾಡ್ತಾರೆ. ಆಗ ಗೌರಿ ತಂಗಿ, ನಿಮಗೆ ಎಷ್ಟು ಧೈರ್ಯ ಇದ್ದರೆ ಈ ಥರ ಹೇಳ್ತೀರಾ, ಆ ಸರ ಕಿತ್ಕೋತೀರಾ, ಹೊಡೆದು ನೋಡಿ ಕಿತ್ಕೊಳ್ಳಿ ನೋಡೋಣ ಅಂತ ಆವಾಜ್ ಆಗ್ತಾಳೆ. ಅದಕ್ಕೆ ಜ್ಞಾನೇಶ್ ಮಗ ಇದ್ದವನು, ಅಯ್ಯೋ ಏನು ಹಿಂಗೆ ಹೇಳ್ತಿದ್ಯಾ, ನನ್ನ ಪ್ರಾಣಕ್ಕಿಂತ ಹೆಚ್ಚ ಈ ಸರ ತಗೊಳ್ಳಿ ಅಂತ ಹೇಳ್ಬಿಟ್ಟು ತೆಗೆದು ಕೊಡೋಕ್ಕೆ ಹೋಗ್ತಾನೆ. ಆಗ ಗೌರಿ ತಂಗಿ ಇದ್ದವಳು ಆ ಕಳ್ಳಂಗೆ ಹಿಡ್ಕೊಂಡು ಹೊಡೆಯೋಕ್ಕೆ ಹೋಗ್ತಾಳೆ. ಚೆನ್ನಾಗಿ ಹೊಡೆದು ಗೌರಿ ತಂಗಿ ಅಲ್ಲಿಂದ ಕಳ್ಳರನ್ನ ಓಡಿಸ್ತಾರೆ. ಜ್ಞಾನೇಶ್ ಮಗ ಇದ್ದವನು, ವಾವ್ ಮಚ್ಚಿ, ಏನು ಮಚ್ಚಿ ಹೊಡೆದೆ ನೀನು, ಎಷ್ಟು ಧೈರ್ಯವಂತೆ ಮಚ್ಚಿ ನೀನು, ಎಷ್ಟು ಧೈರ್ಯವಾಗಿ ಅವ್ರನ್ನೆಲ್ಲರನ್ನೂ ಓಡಿಸ್ದೆ ನೀನು ಅಂತ ಹೇಳಿ ತುಂಬ ಚೆನ್ನಾಗಿ ಹೊಗಳುತ್ತಾನೆ. ಅದಕ್ಕೆ ಗೌರಿ ತಂಗಿ ಇದ್ದವಳು, ನೀನು ಎಂಥವನೋ, ನೀನು ಫೋಟೋ ತೆಗಿತೀನಿ ಇರು ಒಂದು ನಿಮಿಷ ಪೋಸ್ ಕೊಡು ಅಂತ ಹೇಳ್ಬಿಟ್ಟು ಪೋಸ್ ಕೊಟ್ಟಿದ್ದನ್ನು ಫೋಟೋ ತೆಗೆದು ಮೊಬೈಲ್ಗೆ ಹುಗಿತಾಳೆ. ಯಾಕೆ ಮಚ್ಚಿ ಹಿಂಗೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಗೌರಿ ತಂಗಿ ಇದ್ದವಳು, ನಿನಗೆ ಮುಖಕ್ಕೆ ಒಗ್ಯೋಕ್ಕಾಗಲ್ವಲ್ಲ ಅದಕ್ಕೆ ಮೊಬೈಲಿಗೆ ಉಗಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನೀನು ಕಳ್ಳರನ್ನ ಓಡಿಸೋದ್ಬಿಟ್ಟು ಈ ಥರ ನಿಂತ್ಕೊಂಡಿದೆಯಲ್ಲೋ, ಅದು ಚೈನ್ತೆ ಕೊಡೋಕೆ ಹೋಗ್ತಿದ್ಯಾ ನೀನು ಅಂತ ಹೇಳಿ ಬೈತಾಳೆ. ನಿನಗೇನು ಸ್ವಲ್ಪನೂ ಧೈರ್ಯ ಇಲ್ವಾ, ನಿನಗೇನು ಶಕ್ತಿ ಇಲ್ವಾ ಹಾಗೆ ಹೀಗೆ ಅಂತ ಬೈತಾಳೆ. ಅದಕ್ಕೆ ನಾನು ಒಬ್ಬ ಕವಿ, ನನಗೆ ಕೋಪ ಕಮ್ಮಿ, ನಾನು ಇರೋದೇ ಹೀಗೆ, ನನ್ನ ಹತ್ರ ಜಾಸ್ತಿ ಕೋಪ ಬರಲ್ಲ, ನಾನು ಶಾಂತವಾಗಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನಾನು ನಿನ್ನನ್ನು ಈ ಥರ ಸಾಫ್ಟಾಗಿದ್ದರೆ ಯಾರಾದರೂ ನಿನ್ನನ್ನು ಎತ್ಕೊಂಡೋದ್ರೂ ಅವ್ರಿಗೆ ಕವಿತೆ ಹೇಳ್ಕೊಂಡು ಕೂತ್ಕೋತೀಯ, ನೀನು ಫಸ್ಟ್ ಸ್ಟ್ರಾಂಗ್ ಮಾಡಬೇಕು, ನೀನು ಫಸ್ಟು ಬೆಳಗ್ಗೆ ಎದ್ದು ನಾಳೆ ಬೆಳಗ್ಗೆಯಿಂದ 5 ಗಂಟೆಗೆ ಗ್ರೌಂಡಿಗೆ ಬಾ, ನಾನು ನಿನಗೆ ಕೋಚ್, ನಿನಗೆಲ್ಲ ಹೇಳ್ಕೊಡ್ತೀನಿ, ಹೇಗಿರಬೇಕು ಹೆಂಗಿರಬೇಕು ಸ್ಟ್ರಾಂಗಾಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ, ನೀನು ಹಿಂಗೆ ಇದ್ದರೆ ಆಗಲ್ಲ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಗೌರಿ ತಂಗಿ ಅವನಿಗೆ ಹೇಳ್ತಾಳೆ. ಅದಕ್ಕೆ ಓಕೆ ಕೋಚ್, ನಾನು ನಾಳೆಯಿಂದ ಪಕ್ಕಾ ಟೈಮಿಂಗಿಗೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಮತ್ತೊಂದು ಕಡೆ ವಿವೇಕ್ ಆ ಚೀಲನ ಮೇಲಕ್ಕೆ ತೊಗೊಂಬಂದು ಅವನ ರೂಮಲ್ಲಿ ಎಲ್ಲೋ ಬಚ್ಚಿಟ್ಟು ಅವನ ಪಾಡಿಗೆ ಅವನು ಕೂತ್ಕೊಂಡು ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಬುಕ್ ಓದ್ಕೊಂಡು ಸುಮ್ಮನೆ ಕೂತ್ಕೋತಾನೆ. ಅದೇ ಸಮಯಕ್ಕೆ ಗೌರಿ ಡೋರ್ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ವಿವೇಕ್ ನೋಡ್ತಾನೆ, ಹೇಯ್ ಏನಕ್ಕೆ ಹಿಂಗೆ ನೋಡ್ತಿದ್ಯಾ, ಏನು ಯಾವತ್ತೂ ನೋಡೇ ಇಲ್ವಾ ನನ್ನನ್ನು ಅಂತ ಕೇಳ್ತಾನೆ. ಅದಕ್ಕೆ ಗೌರಿ ಇದ್ದವಳು, ಅವ್ರು ನೋಡಿದ್ದೀನಿ, ಬಟ್ ಯಾವತ್ತೂ ಇಲ್ಲದೆ ಇರೋದು ಇವತ್ತು ಬೇರೆ ಥರನೇ ಕಾಣಿಸ್ತಿದ್ದೀರಲ್ಲ ನೀವು ಅಂತ ಹೇಳ್ತಾಳೆ. ಅದಕ್ಕೆ ವಿವೇಕ್, ಬೇರೆ ಥರ ಅಂದರೆ ನನಗೇನು ಕೊಂಬಂದಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಗೌರಿ ಜೋರಾಗಿ ನಗ್ತಾಳೆ. ಅದೇ ರೀತಿ ಇಬ್ಬರೂ ಕೂಡ
ವಾದ ಮಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಗೌರಿ ಇದ್ದವಳು ಅಲ್ಲಿ ಇಲ್ಲಿ ಅಂತ ನೋಡ್ತಾ ಇರ್ತಾಳೆ. ವಿವೇಕ್ ಏನು ನೋಡ್ತಾ ಇದೆಯಾ ಅಂತ ಕೇಳಿದಾಗ ನನ್ನ ಚಾಪೆ ಇಲ್ಲೇ ಎಲ್ಲೋ ಇತ್ತು ಕಾಣಿಸ್ತಿಲ್ಲ ಅಂತ ಅಂತಾಳೆ. ಅದಕ್ಕೆ ವಿವೇಕ್ ಇಲ್ಲೇ ಇತ್ತು ಅಂತ ಅಂದರೆ ನೀ ಎಲ್ಲೋ ಮಾಯ ಆಗೋಯ್ತಾ ಅದೇನು ನೀನು ಮಲ್ಕೋತೀಯ ಅಂತ ಮಾಯ ಆಗಿರಬೇಕು ಅಂತ ಹೇಳಿ ಚೋಕ್ ಮಾಡ್ತಾನೆ. ಅದೇ ಟೈಮಿಗೆ ವಿವೇಕ್ಗೆ ಸೊಂಟ ನೋವಾಗುತ್ತೆ. ಸೊಂಟ ಇಟ್ಕೋತಾನೆ ಅಮ್ಮ ಅಂತ. ಅದಕ್ಕೆ ಗೌರಿ ಇದ್ದವಳು ಹೀಗೇ ನೋಡ್ತಿರ್ತಾಳೆ. ಯಾಕೆ ಹಿಂಗೆ ನೋಡ್ತಿದ್ಯಾ ಒಳ್ಳೆ ಸ್ಕ್ಯಾನ್ ಮಾಡೋ ಥರ ನನ್ನನ್ನು ಅಂತ. ಅದಕ್ಕೆ ಮತ್ತೆ ನೋಡಿದೆ ಇನ್ಯಾವ ಥರ ನೋಡ್ತಿದ್ದೀನಿ ನಾನು ಇದೇ ಬೇರೆ ಥರ ನೋಡ್ತಿಲ್ವಲ್ಲ ನಾನು ಅಂತ ಕೇಳ್ತಾಳೆ. ಅದಕ್ಕೆ ವಿವೇಕ್ ಒಳ್ಳೆ ಕಳ್ಳನ ನೋಡೋ ಥರ ನೋಡ್ತಿದ್ಯಾ ನೀನು ಅಂತ ಕೇಳ್ತಾರ ಅಂತ ಅಂತಾಳೆ. ಅದಕ್ಕೆ ಗೌರಿ ಕಳ್ಳನ ಕೆಲಸ ಮಾಡಿದ್ರೆ ಕಳ್ಳನ ಥರ ನೋಡಿದೆ ಇನ್ಯಾವ ಥರ ನೋಡ್ತಾರೆ ಅಂತ ಕೇಳ್ತಾಳೆ. ಹೌದಾ ನೀನೇನು ಹೇಳ್ತಿದ್ಯಾ ನಾನೇನು ಕಳ್ಳ ಕೆಲಸ ಮಾಡಿದ್ದೀನಿ ಅಂತ ಕೇಳ್ತಾನೆ. ಅದಕ್ಕೆ ಗೌರಿ ಹೌದಾ ಆದರೆ ಕದ್ದು ಮುಚ್ಚಿ ಕಳ್ಳನ ಥರ ಮೂಟೆ ಹೊತ್ಕೊಂಬಂದಿದ್ಯಾರಪ್ಪ ಅಂತ ಕೇಳ್ತಾಳೆ. ಅದಕ್ಕೆ ಗೌರಿ ನೀವು ಸಿಕ್ಕಾಕೊಂಡೇ ಆಯ್ತಂತೆ ಈಗ ಹೇಳಿ ಏನು ತೊಗೊಂಡು ಬಂದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ವಿವೇಕ್ ಇದ್ದವನು ನಾನೇನೋ ತೊಗೊಂಡು ಬಂದೆ ನಿನ್ಗೆ ಯಾಕೆ ಅದೆಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಗೌರಿ ಯಾವುದಾದ್ರೂ ಒಡವೆ ತೊಗೊಂಬಂದ್ರಾ ಆಫೀಸಿಂದ ಒತ್ಕೊಂಡು ಬಂದ್ರಾ ಕಳ್ತನದಿಂದ ಬ್ಯಾಂಕಲ್ಲಿ ದರೋಡೆ ಮಾಡಿಬಿಟ್ಟು ದುಡ್ಡು ತೊಗೊಂಬಂದ್ರಾ ಅಂತ ಕೇಳ್ತಾಳೆ. ಅದಕ್ಕೆ ವಿವೇಕ್ ಇದ್ದವನು ಅದಕ್ಕಿಂತ ವ್ಯಾಲ್ಯೂಯಬಲ್ ಥಿಂಗ್ ತೊಗೊಂಬಂದಿದ್ದೀನಿ ನಾನು ಅಂತ ಹೇಳ್ತಾನೆ. ಇದೇ ರೀತಿ ವಿವೇಕ್ ಮತ್ತು ಗೌರಿ ವಾದ ಮಾಡ್ತಾನೆ ಇರ್ತಾರೆ. ಆಮೇಲೆ ಗೌರಿ ಇದ್ದವಳು ಅದಕ್ಕೂ ಆ ಮೂಟೆಯಲ್ಲಿ ಏನಿತ್ತು ಈ ಥರ ಸೀಕ್ರೆಟ್ ಆಪ್ರೇಷನ್ ಏನಕ್ಕೆ ಅಂತ ಕೇಳ್ತಾಳೆ. ಅದಕ್ಕೆ ವಿವೇಕ್ ಇದ್ದವನು ಅದೆಲ್ಲ ಈಗಲೇ ಹೇಳೋಕ್ಕಾಗಲ್ಲ ಇದಕ್ಕೆಲ್ಲ ವೆಯ್ಟ್ ಮಾಡಬೇಕು ಇದಕ್ಕೆ ಸಮಯ ಬರಬೇಕು ಹೇಳಬೇಕು ಅಂತ ಈಗ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾನೆ. ಗೌರಿ ಆಗ ವಿವೇಕ್ಗೆ ಏನೇನೋ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ ತರಿಸ್ಕೊತಾಳೆ. ಆಗ ವಿವೇಕ್ ಇದ್ದವನು ಹೋಗ್ಬಿಟ್ಟು ಆ ಚೀಲನ ಹೊತ್ಕೊಂಡು ಬರ್ತಿರ್ತಾನೆ. ಆಗ ಗೌರಿ ನೋಡಿದವಳು ಅಯ್ಯೋ ನಿಮ್ಮ ಒಳ್ಳೆತನ ಇಷ್ಟೊಂದು ಭಾರವಾಗಿದೆಯಾ ಅಂತ ಹೇಳಿ ಕಿಂಡಲ್ ಮಾಡ್ತಾಳೆ. ಇದು ಭಾರ ಅಲ್ಲ ಇದು ಜವಾಬ್ದಾರಿ ಅಂತಾನೆ. ಅದಕ್ಕೆ ಯಾವ ಜವಾಬ್ದಾರಿ ಅಂತ ಕೇಳ್ತಾಳೆ ಗೌರಿ. ಅದಕ್ಕೆ ವಿವೇಕ್ ಇದ್ದವನು ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಒಂದು ಇರುವೆಗೂ ತೊಂದರೆ ಆದರೂ ನನಗೆ ಬೇಜಾರಾಗುತ್ತೆ ನನ್ನಿಂದ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಅಂತಾನೆ. ಅದಕ್ಕೆ ಈಗ ಗೌರಿ ಇದ್ದವಳು ಯಾರಿಗೆ ತೊಂದರೆ ಆಗಿರೋದು ಅಂತ ಕೇಳ್ತಾಳೆ. ವಿವೇಕ್ ನಿನಗೇನೆ ಅಂತ ಹೇಳಿ ಆ ಚೀಲದಿಂದ ಹಾಸಿಗೆನ ಹೊರಗಡೆ ತೆಗಿತಾನೆ. ಅದಕ್ಕೆ ಗೌರಿ ಇದನ್ನು ಯಾಕೆ ತೊಗೊಂಬಂದ್ರಿ ಅಂತ ಕೇಳ್ತಾನೆ. ವಿವೇಕ್ ಇದ್ದವನು ನಿನ್ನೇನು ತರಲಿ ನಿನಗೋಸ್ಕರನೇ ತಂದೆ ನೀನು ಆವತ್ತು ನಾನು ಮಲಗಿದ್ನಲ್ವಾ ಸೊಂಟ ಇಟ್ಕೊಂಡ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಗೊತ್ತಾಗುತ್ತೆ ಅದಕ್ಕೆ ನಿನಗೋಸ್ಕರನೇ ತಂದೆ ಅಂತ ಹೇಳಿ ಜಂಬದಿಂದ ನಾನು ಹೋಗಿ ಫ್ರೆಶ್ ಅಪ್ ಆಗಿಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಅದಕ್ಕೆ ಗೌರಿ ಇದ್ದವಳು ಆಶ್ಚರ್ಯದಿಂದ ಆಹಾ ನನ್ನ ಗಂಡ ಎಷ್ಟು ಒಳ್ಳೆಯವನು ನನ್ನ ಕಷ್ಟ ನೋಡೋಕ್ಕಾಗದೆ ಎಷ್ಟು ಚೆನ್ನಾಗಿರೋ ಹಾಸಿಗೆ ತಂದಿದ್ದಾನೆ ಎಲ್ಲರಿಗೂ ಕದ್ದು ಮುಚ್ಚಿ ಯಾರಿಗೂ ಗೊತ್ತಾಗದೇ ಇರೋ ರೀತಿ ತಂದುಕೊಟ್ಟಿದ್ದಾನೆ ಹೊರಗಡೆ ಎಷ್ಟು ರಫೋ ಒಳಗಡೆ ಅಷ್ಟೇ ಸಾಫ್ಟು ನನ್ನ ಗಂಡ ತುಂಬ ಒಳ್ಳೆಯವನು ಅಂತ ಹೇಳಿ ಮನಸ್ಸಲ್ಲೇ ಅನ್ಕೋತಾಳೆ. ಈ ಸಂಚಿಕೆಯಲ್ಲಿ ಇಲ್ಲಿಯವರೆಗೆ ಮಾತ್ರ. ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.